ಉಗ್ರರ ಮಾಸ್ಟರ್ ಪ್ಲಾನ್ ಅನ್ನ ತನಿಖಾ ತಂಡ ಪತ್ತೆ ಹಚ್ಚಿದೆ. ಯಾವ ರೀತಿಯಾಗಿ ಇವರು ಪ್ಲಾನ್ ಅನ್ನ ರೂಪಿಸಿದ್ರು ಅಂತ. ಏಪ್ರಿಲ್ 15ರಂದೇ ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿಗೆ ಸಂಚನ್ನ ರೂಪಿಸಲಾಗಿತ್ತಂತೆ. ಏಪ್ರಿಲ್ 15ನೇ ತಾರೀಕಿಗೆ ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿ ನಡೆಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ದಾಳಿಗೆ ಹೊಂಚು ಹಾಕಿ ರಕ್ಕಸರು ಕುಳಿತುಕೊಂಡಿದ್ರು. ಭದ್ರತಾ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಿದ್ರಿಂದ ಪ್ಲಾನ್ ಅನ್ನ ಬದಲಾವಣೆ ಮಾಡಿಕೊಳ್ಬೇಕಾಗಿ ಬಂತು. ಅದು ಪಹಲ್ಗಾಮ್ನ ಬೈಸರನ್ನ ವ್ಯಾಲಿಗೆ ತಲುಪಿತು. ಅಲ್ಲಿ ಕಡಿಮೆ ಭದ್ರತಾ ಸಂಖ್ಯೆ ಇದೆ, ಅಲ್ಲಿ ದಾಳಿಗೆ ಸೂಕ್ತವಾದಂತಹ ವಾತಾವರಣ ಇದೆ ಅಂತ ಅಲ್ಲಿಗೆ ಪ್ಲಾನ್ ಅನ್ನ ಮಾಡಿಕೊಂಡಂತಹ ನಂತರದಲ್ಲಿ ಇದೇ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿ ನಡೆಸಿದ್ರು. ಪಬ್ಲಿಕ್ ಟಿವಿಯಲ್ಲಿ ಉಗ್ರರ ಕೃತ್ಯದ ಪೆನ್ ಟು ಪೆನ್ ಡೀಟೇಲ್ಸ್ ಲಭ್ಯವಾಗಿದೆ. ದಾಳಿಗೂ ಮುನ್ನ 7 ದಿನ ಮುನ್ನವೇ ಬಂದಿದ್ದಂತಹ ಉಗ್ರರು ಪಹಲ್ಗಾಮ್ ಸುತ್ತಮುತ್ತ 4 ಸ್ಥಳಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಎಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ. ಬೈಸರನ್ ವ್ಯಾಲಿಯಲ್ಲಿ ದಾಳಿಗೂ ಮುನ್ನ ಉಗ್ರರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಪಹಲ್ಗಾಮ್ ಹೊರತುಪಡಿಸಿ ಉಳಿದ ಎಲ್ಲಾ ಕಡೆಯಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹೀಗಾಗಿ ಬೈಸರನ್ ವ್ಯಾಲಿಯಲ್ಲಿ ದಾಳಿಗೆ ಪ್ಲಾನ್ ಅನ್ನ ಫೈನಲ್ ಮಾಡಿಕೊಳ್ಳಲಾಗಿದ್ದು ಅಲ್ಲಿಯೇ ಅಟ್ಯಾಕ್ ಅನ್ನ ನಡೆಸಿದ್ದಾರೆ ಏಪ್ರಿಲ್ 22ನೇ ತಾರೀಕಿನಂದು. ಇದು ಸ್ಪಷ್ಟವಾಗಿ ಈಗ NIA ತನಿಖೆಯ ಹಂತದಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಅವರು ಮೊದಲೇದಾಗೆ ಮುಂಚಿತವಾಗಿ ಬಂದಿದ್ದಾರೆ, ಬಂದು 4-5 ಪ್ರದೇಶಗಳನ್ನ ಗಮನಿಸಿಕೊಂಡಿದ್ದಾರೆ. ಎಲ್ಲಿ ಈ ದಾಳಿಗೆ ಸೂಕ್ತ ಅನ್ನೋದನ್ನ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಉಗ್ರರ ಆಯ್ಕೆ 4 ಟಾರ್ಗೆಟ್. ಪಹಲ್ಗಾಮ್ನ ಬೈಸರನ್ ವ್ಯಾಲಿ ಯಾಕೆ ಇವರ ಅಂತಿಮ ಟಾರ್ಗೆಟ್ ಆಯಿತು, ಅದೇ ಅವರ ಫಸ್ಟ್ ಟಾರ್ಗೆಟ್ ಆಗಿತ್ತಾ ಅನ್ನೋದಕ್ಕೆ ಒಂದಷ್ಟು ಉತ್ತರಗಳು ಲಭ್ಯವಾಗ್ತಾ ಇದೆ. ಅರು ವ್ಯಾಲಿ ಹಾಗೆ ಬೇರೆ ಬೇರೆ ವ್ಯಾಲಿಗಳಿವೆ ಅಲ್ಲಿ, ಅಮ್ಯೂಸ್ಮೆಂಟ್ ಪಾರ್ಕು ಮತ್ತು ಬೈಸರನ್, ಬೇತಾಬ್ ವ್ಯಾಲಿ. ಈ ಬೇತಾಬ್ ವ್ಯಾಲಿಯಲ್ಲೂ ಕೂಡ ಇವರುಗಳು ರೆಕ್ಕಿ ನಡೆಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಗಳು ಕೂಡ ಈಗ NIAಗೆ ಲಭ್ಯವಾಗಿದೆ. ಪಹಲ್ಗಾಮ್ನ ಬೈಸರನ್ ವ್ಯಾಲಿ ಇವರ ಟಾರ್ಗೆಟ್ ಲಿಸ್ಟ್ನಲ್ಲಿ ಫಸ್ಟಲ್ಲಿ ಇರಲಿಲ್ಲ, ಕೊನೆಯದಾಯಿತು ಅಂತ. ಅವರು ವ್ಯಾಲಿಗೆ ಹೋಗಿದ್ದಾರೆ, ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ, ಸೂಕ್ತವಾಗಿದೆಯಾ ನಮ್ಮ ಆಪರೇಷನ್ಗೆ ಅಂತ. ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗಿದ್ದಾರೆ, ಅಲ್ಲಿಯೂ ಭದ್ರತೆ ಹೆಚ್ಚಿದ್ರಿಂದ ಅದನ್ನು ಬೈಸರನ್ ವ್ಯಾಲಿಗೆ ಶಿಫ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ಸ್ಥಳೀಯರ ನೆರವಿನಿಂದಲೇ ಉಗ್ರರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಆಗಿರೋ ಕುರಿತಾಗಿ ಅನುಮಾನಗಳು. ಕುಟುಂಬದ ಎದುರು ಹತ್ಯೆ ಮಾಡೋದೇ ಉಗ್ರರ ಉದ್ದೇಶವಾಗಿತ್ತು. ಉಗ್ರರ ಕ್ರೌರ್ಯವನ್ನ ಬಿಚ್ಚಿಟ್ಟಿದ್ದಾರೆ. ದಾಳಿಗೆ ಬಲಿಯಾದಂತಹ ಶುಭಂ ದ್ವಿವೇದಿ ಅವರ ಪತ್ನಿ. ಸ್ಥಳೀಯ ಪೊಲೀಸರು ನಮ್ಮ ಸಹಾಯಕ್ಕೆ ಬರಲಿಲ್ಲ, ನಾವು ಕೇಳಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಲಿದ್ರು ಅಂತ ಶುಭಂ ದ್ವಿವೇದಿ ಅವರ ಪತ್ನಿ ಐಶಾನ್ಯ ಮಾತನಾಡಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದಂತಹ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಜನ್ಮದಿನ ಇವತ್ತು. ಮದುವೆಯಾದ ಕೆಲವು ದಿನಗಳಲ್ಲಿ ಅವರ ಪತಿಯನ್ನು ಕಳೆದುಕೊಂಡಿರುವಂತಹ ವಿನಯ್ ನರ್ವಾಲ್ ಅವರ ಪತ್ನಿ ಹಿಮಾಂಶಿ ಇಡೀ ರಾಷ್ಟ್ರವು ಅವರಿಗಾಗಿ ಪ್ರಾರ್ಥಿಸಬೇಕು, ಅವರು ಎಲ್ಲಿದ್ದರೂ ಅವರು ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇರಬೇಕು, ದೇಶದ ಜನರು ಪ್ರಾರ್ಥನೆ ಮಾಡಿ ಅಂತ ವಿನಂತಿಸಿಕೊಂಡಿದ್ದಾರೆ. ಜನರು ಕಾಶ್ಮೀರಿ ಮುಸ್ಲಿಮರ ವಿರುದ್ಧ ದ್ವೇಷ ಸಾಧಿಸೋದಾಗ್ಲಿ ಏನೂ ಬೇಡ, ಶಾಂತಿ ಇರಬೇಕಷ್ಟೇ. ನರ್ವಾಲ್ ಸಾವಿಗೆ ನ್ಯಾಯ ಬೇಕು, ಉಗ್ರರಿಗೆ ಶಿಕ್ಷೆಯಾಗಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ.